ಏ ಬೇಡ, ನಾನಿಲ್ಲಿ ಇರಲ್ಲ ಕಣೆ. ಯಾಕೆ ಅಂತದ್ ಏನಾಯ್ತು ಈಗ? ನೋಡೆ, ಮರ್ಯಾದೆ ಇಲ್ದೇ ಇರೋ ಕಡೆ ನೀವು ಚಪ್ಲಿನೂ ಬಿಡಲ್ಲ ಅಂತ ನನಗ್ ಗೊತ್ತು. ಆದ್ರೆ ಅದೇ ನಿಮಗ್ ಬೇಕಾಗಿರೋ ವಿಚಾರ ಅಂತ ಅನ್ಕೊಳ್ಳಿ, ಅಲ್ಲೇ ಹಾಸಿಗೆ ಹಾಸ್ಕೊಂಡ್ ಮಲ್ಕೊಂಡ್ಬಿಡ್ತೀರಾ. ಇಲ್ದಿರೋ ಡ್ರಾಮಾ ಮಾಡ್ದೆ ಸುಮ್ನೆ ಇದ್ರೆ ಸರಿ. ಈಗೇನು ನಿಮ್ಗೆ ಖುಷಿ ಆಗ್ಲಿ ಅಂತ ಅವರು ಶಾಲು ಹಾರ ಎಲ್ಲ ತಗೊಂಡ್ಬಂದು ಸನ್ಮಾನ ಮಾಡ್ಬೇಕಿತ್ತ? ಅಕ್ಕ ಹಾಯ್, ನೀವು ವೀಣಾ ಅಕ್ಕ ಅಲ್ವಾ? ಹೌದು, ನಾನು ಇವಳು ಗಂಡ ಸಂತೋಷ್. ಹಾಯ್. ನೀವ್ಯಾಕೆ ಸತ್ಯನಾರಾಯಣ ಪೂಜೆಗೆ ಬರ್ಲೇ ಇಲ್ಲ? ಲಕ್ಷ್ಮಿ ಅಮ್ಮ ನಿಮ್ ಬಗ್ಗೆ ಹೇಳ್ತಾನೆ ಇದ್ರು. ಅವ್ರ ಮುದ್ದು ಸೊಸೆ ಅಲ್ವಾ ನೀವು? ಅದು ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಬರಕ್ ಆಗ್ಲಿಲ್ಲ. ಲಕ್ಕಿ ನೀನೇ ಅಲ್ವಾ? ಹೌದು. ಇವ್ರು ನೀನ್ ಯಜಮಾನ್ರ? ಮತ್ತೆ ಪರಿಚಯನೇ ಮಾಡಿಸ್ಲಿಲ್ಲ? ಇವ್ರೆ ನಮ್ಮ ಯಜಮಾನ್ರು, ಆದಿ ಅಂತ. ಲವ್ ಮ್ಯಾರೇಜಾ? ಇಲ್ಲ, ಲವ್ ಮ್ಯಾರೇಜ್. ಅಂದ್ರೆ ಫಸ್ಟ್ ಅರೇಂಜ್ ಮಾಡಿದ್ರು, ಆಮೇಲೆ ಲವ್ ಶುರು. ಸದ್ಯ ಆಯ್ತಲ್ಲ. ಅಕ್ಕ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ಅಯ್ಯೋ, ಲವ್ ಮ್ಯಾರೇಜ್ ಎಲ್ಲ ಮಾಡ್ಕೊಳ್ಳೋಷ್ಟು ಸ್ವಾತಂತ್ರ್ಯ ನಮ್ಗೆ ಇರ್ಬೇಕಲ್ಲ. ಅಪ್ಪ ಅಮ್ಮ ನೋಡಿದ್ರು, ಮದುವೆನೂ ಮಾಡಿಸ್ಬಿಟ್ರು. ಆದ್ರೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಿದ್ರೆ ಜೀವನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ಆಗಾಗ ಅನ್ಸುತ್ತೆ. ಏಯ್, ಏನ ನಿನ್ ಮಾತೇನರ್ಥ? ಅಂದ್ರೆ ನೀನ್ ಲವ್ ಮಾಡಿದ್ರೆ ನನಗಿಂತ ಒಳ್ಳೆ ಹುಡುಗ ಸಿಕ್ತಿದ್ದ ಅಂತನಾ? ನೋಡೆ, ನೀವು ದುರ್ಬೀನ್ ಹಾಕೊಂಡು ಹುಡುಕಿದ್ರು ನನ್ನಂತ ಗಂಡ ಸಿಗ್ತಾ ಇರೋದ ನಿಮ್ಗೆ? ಹಾಗೆ ಅನ್ಸುತ್ತೆ ರೀ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹುಡ್ಕೋ ಗೋಜಿಗೆ ಹೋಗ್ಲಿಲ್ಲ, ಸಿಕ್ಕಿದ್ದೆ ಸೀರುಂಡೆ ಅಂತ ಇವ್ರಿಗೆ ತಗೊಳಕ್ಬಿಟ್ರು. ಮತ್ತೆ ಇವ್ರು ನಿಮ್ಮ ಮತ್ತೇನಾ? ಹಾಯ್, ನಾನು ಸಂತೋಷ್ ಅಂತ. ಹಲೋ. ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅಯ್ಯ ಇವ್ರೆ, ಸಿದ್ದು ಈಗ ಬಂದ್ರ? ನಾನ್ ಬಂದು ತುಂಬಾ ಹೊತ್ತಾಯ್ತು, ನೀವಿಬ್ರು ಈಗ ಬಂದ್ರಾ? ಆದಿ ಲಕ್ಷ್ಮಿ, ನೀವಿಬ್ರ ಹತ್ರ ಓಸಿ ಮಾತಾಡ್ಬೇಕು, ಬನ್ನಿ. ಏ, ಇಲ್ಲೇ ಮಾತಾಡಿ, ಅದೇನೋ ನಾವು ಕೇಳಿಸ್ಕೊತೀವಿ ಅಲ್ಲೇ. ಸರಿ, ನಾವಿಲ್ಲೇ ಮಾತಾಡ್ತೀವಿ, ನೀವಿಬ್ರು ಆ ಕಡೆ ಹೋಗ್ತೀರಾ? ಏ ಅಲ್ಲ, ಇಲ್ಲೇ ಇರ್ತೀವಿ, ಮಾತಾಡಿ, ಅದ್ರಲ್ಲಿ ಏನಿದೆ? ಅದು ಬಾವ ಓಸಿ ಮುಖ್ಯವಾಗಿರೋ ವಿಷಯ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನೀವಿಬ್ರು ಬನ್ನಿ.